ಶಬ್ದನೇ ಬರ್ತಾ ಇಲ್ಲ. ಹಾಲೆಲೂಯ. ದೇವ್ ನಮ್ಗೆ ಸ್ತೋತ್ರವಾಗಲಿ. ಎಲ್ಲರೂ ಚೆನ್ನಾಗಿದ್ದೀರಾ ಎಂಬುದಾಗಿ ನಾನು ಭಾವಿಸ್ಕೊಳ್ತೇನೆ. ಹಾಲೆಲೂಯ. ಸರ್, ನಾವು ಕೀರ್ತನೆಗಳು 91 12ನೇ ವಾಕ್ಯ ಯಾರಾದರೂ ಓದಿ ಸಹಾಯ ಮಾಡಿ. ಇನ್ನು ಓದಿ ಬ್ರದರ್. ಹಾಲೆಲೂಯ. ಹಾಲೆಲೂಯ. ಆತನಿನ್ನು ಹೋಗುವಾಗಲೆಲ್ಲ ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ಆತನೇನ್ ಮಾಡ್ತಾ ಇದ್ದಾನೆ, ನಮ್ಮನ್ನ ತನ್ನ ಕರೆಗಳಲ್ಲಿ ಹಿಡಿದು ನಡೆಸ್ತಾ ಇದ್ದಾರಂತೆ. ಹಾಲೆಲೂಯ. ಅನೇಕ ಸ್ಥಳಗಳಿಗೆ ಹೋಗ್ತೇವೆ ನಾವು, ಎಷ್ಟೊಂದು ಜಾಗಗಳು ಹೋಗಿದ್ದೇವೆ, ಎಷ್ಟೊಂದು ಜಾಗ ಹೋಗಿ ಬರ್ತೇವೆ, ಅನೇಕ ಅಪಾಯವಾದಂಥ ಸ್ಥಳಗಳಿಗೆಲ್ಲ ಹೋಗಿದ್ದೇವೆ. ಬಟ್ ನಮ್ಮ ಕಾಲು ಕಲ್ಲಿಗೆ ತಗಲಂತ ದೇವ್ರು ಏನ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಸುರಕ್ಷಿತವಾಗಿ ಕಾಯ್ತಾ ಇದ್ದಾರೆ. ಹಾಲೆಲೂಯ. ನನ್ನ ದೇವ್ರು ಸುರಕ್ಷಿತವಾಗಿ ಕಾಯ್ತಾ ಇದ್ದಾರೆ ಪಾಸ್ಟರ್ ಅಮ್ಮಯ್ಯನವರು. ಹಾಲೆಲೂಯ. ಎಷ್ಟು ಒಳ್ಳೆ ದೇವರಲ್ಲ ನನ್ನ ದೇವರು. ಅಷ್ಟು ನಮ್ಮನ್ನು ಪ್ರತಿಯೊಂದೊಂದು ಹೆಜ್ಜೆಯಲ್ಲಿಯೂ ಪ್ರತಿಯೊಂದೊಂದು ಗಳಿಗೆಯಲ್ಲಿಯೂ, ಇನ್ನು ಎದ್ದೊಳ್ಳುವಾಗ ಮಲ್ಕೊಳ್ಳುವಾಗ ಪ್ರತಿಯೊಂದೊಂದು ಸಮಯದಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ, ನಮ್ಮನ್ನು ಏನೇ ಆಪತ್ತುಗಳಾಗದಂತೆ ಸುರಕ್ಷಿತವಾಗಿ ಕಾಯ್ತಾ ಇದ್ದಾರೆ. ಹಾಲೆಲೂಯ. ಬೇಕಾದ ಹಾಗೆ ಒಳ್ಳೆ ವಾಕ್ಯಗಳು ನಮಗೆ ದಯಪಾಲಿಸ್ತಾ ಇದ್ದಾರೆ, ಒಳ್ಳೆ ಆಶೀರ್ವಾದಗಳು ನಮಗೆ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ನಮಗೆ ತಕ್ಕ ಸಮಯದಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ, ನಮಗೆ ಕೊಡ್ತಾ ಇದ್ದಾನೆ. ಹಾಲೆಲೂಯ. ಹಾಲೆಲೂಯ. ನೀವು ದೇವ್ರಿಗೆ ಏನ್ ಕೊಡ್ತಾ ಇದ್ದೀರಿ ಹೇಳಿ? ವಾಯ್ಸೇ ಇಲ್ಲ. ದೇವ್ರು ನಮ್ಗೆ ಎಲ್ಲ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಸಮಯದಲ್ಲಿ ಆರಾಮಾಗಿ ನಿದ್ದೆ ಮಾಡ್ತೇವೆ, ಆರಾಮ ಹೊಟ್ಟೆ ತುಂಬ ಊಟ ಮಾಡ್ತೇವೆ, ಕಾಲು ಕಲ್ಲಿಗೆ ತಗಲದಂತೆ ದೇವ್ರು ನಮ್ಮನ್ನ ಕೈಗಳು ಹಿಡಿದುಕೊಳ್ತಾರೆ. ವಾರ ಒಳ್ಳೆ ಬಿರಿಯಾನಿ, ವಾಕ್ಯದ ಬಿರಿಯಾನಿ ದೇವ್ರು ನಮ್ಗೆ ಕೊಡ್ತಾ ಇದ್ದಾರೆ, ಅಭಿಷೇಕವನ್ನು ಕೊಡ್ತಾ ಇದ್ದಾರೆ. ನಡ್ಕೊಂಡು ಏನೇನು ಬೇಕೋ ದೇವ್ರು ನಿಮ್ಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ನೀನ್ ದೇವ್ರಿಗಾಗಿ ಏನು ಕೊಡ್ತಾ ಇದೀಯಾ? ನೀನ್ ದೇವ್ರಿಗಾಗಿ ಏನು ಕೊಡ್ತಾ ಇದೀಯಾ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನೀನ್ ದೇವ್ರಿಗಾಗಿ ಏನು ಕೊಡ್ತಾ ಇದೀಯಾ? ಅಲ್ಲಾಡ್ಸಿ ಸ್ವಲ್ಪ ಪಕ್ಕದಲ್ಲಿ, ಆಗ್ಲೇ ನಿದ್ದೆ ಹೋಗ್ಬಿಟ್ಟಿದ್ದಾರೆ, ಅಲ್ಲಾಡ್ಸ್ರಿ. ಇನ್ನು ಬಂದು 1 ಅವರ್ ಆಗಿಲ್ಲ. ಹಾಲೆಲೂಯ. ನೀನ್ ದೇವ್ರಿಗೆ ಏನ್ ಕೊಡ್ತಾ ಇದೀಯಾ? ನಾನು ಕೇಳಿದೆ, ನೀವು ದೇವ್ರಿಗಾಗಿ ಏನ್ ಕೊಡ್ತಾ ಇದ್ದೀರಿ? ಫಸ್ಟ್ ಅಮ್ಮ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಓಕೆ. ಫಸ್ಟ್ ಅಮ್ಮ ನಾನು ದಶಮ ಭಾಗ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದೇನೆ, ಓಕೆ. ನಾನು ಪರಿಶುದ್ಧಳಾಗಿ ಜೀವಿಸ್ತಾ ಇದ್ದೇನೆ, ಓಕೆ. ಹಾಲೆಲೂಯ. ನಾನು ನಿಮ್ಗೆಲ್ಲ ಒಂದು ಸ್ಟೋರಿ, ನಂಗೆ ತುಂಬಾ ಇಷ್ಟ ಸ್ಟೋರಿ. ಆಯ್ತು, ಪಾಸ್ಟಿಗೆ ನವೀನವ್ರಿಗೆ ಎಲ್ರಿಗೂ ಹೇಳಿದ್ದೀನಿ, ನಿಮ್ಗೊಂದೆಲ್ಲ ಒಂದು ಸ್ಟೋರಿ ಹೇಳ್ತೀನಿ. ಸ್ಟೋರಿ ಕೇಳಕ್ಕೆ ಇಷ್ಟ ಇದೆಯಾ? ಹಾಲೆಲೂಯ. ಏನ್ ಯಾವಾಗ್ಲೂ ಪಾಸ್ಟ್ ಅಮ್ಮ ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಂಡು. ಒಂದು ಊರಲ್ಲಿ ಒಂದು ರಾಜ ಇದ್ನಂತೆ. ಯಾರಿದ್ನಂತೆ? ಎಲ್ಲ ಹೇಳ್ಬೇಕು, ಮಕ್ಳಿಗೆ ಹೇಳ್ದಂಗೆ ಹೇಳ್ದ. ಒಂದು ಊರಲ್ಲಿ ಒಂದು ರಾಜ ಇದ್ನಂತೆ. ಆ ರಾಜನ್ಗೆ ಹದ್ದು ಅಂದ್ರೆ ಜಾಸ್ತಿ ಇಷ್ಟ. ಏನಂದ್ರೆ ಜಾಸ್ತಿ ಇಷ್ಟ? ಹದ್ದು ಅಂದ್ರೆ ಆತನಿಗೆ ಜಾಸ್ತಿ ಇಷ್ಟ. ಆತನ ಏನ್ ಮಾಡ್ತಾನಂತೆ, 2 ಹದ್ದು ತಗೊಳ್ತಾನಂತೆ ಮರೀಲಿ. 2 ಹದ್ದುನ ತಗೊಂಡು ಏನ್ ಮಾಡ್ತಾನೆ, ತಗೊಂಡೋಗು ಟ್ರೈನರ್ ಹತ್ರ ಬಿಡ್ತಾನೆ. ಅದಕ್ಕೆ ತರಬೇತಿ ಕಲಿಸೋರ ಹತ್ರ ಬಿಡ್ತಾರೆ. ಯಾವ ರೀತಿ ತರಬೇತಿ ಅಂದ್ರೆ, ಅದಕ್ಕೆ ಒಳ್ಳೆ ಊಟ ಕೊಡ್ಬೇಕು, ಒಳ್ಳೆ ವಸ್ತು, ಅದಕ್ಕೆ ಒಳ್ಳೆ ಊಟ, ಟೈಮ್ ಊಟ ಕೊಡ್ಬೇಕು, ಅದು ಉನ್ನತಕ್ಕೆ ಹಾರ್ಕೊಂಡು ಹೋಗ್ಬೇಕು ಅಂತ ಏನ್ ಮಾಡ್ತಾನೆ, ಒಂದು ಟ್ರೈನರ್ಗೆ, ಒಂದು ಟೀಚರ್ಗೆ ಸಂಬಳ ಎಲ್ಲ ಕೊಟ್ಟು ಅದನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬರ್ತಾನೆ ರಾಜ. ಕೆಲವೊಂದು ದಿನಗಳಾದ್ಮೇಲೆ, ಕೆಲವೊಂದು ತಿಂಗಳುಗಳಾದ್ಮೇಲೆ ರಾಜ ಏನ್ ಮಾಡ್ತಾನೆ, ಮತ್ತೆ ಹೋಗ್ತಾನೆ. ಹೋಗ್ಬಿಟ್ಟು ನೋಡ್ತಾನೆ, 2 ಹದ್ದು ಇರುತ್ತೆ. ಅದ್ರ ಒಂದು ಹದ್ದು ಮಾತ್ರ ಏನ್ ಮಾಡ್ತಾ ಇರುತ್ತೆ, ಉನ್ನತಕ್ಕೆ ಹಾರ್ತಾ ಇರುತ್ತೆ. ಹಾಲೆಲೂಯ. ಅವ್ನು 2 ಹದ್ದನ್ನ ಟ್ರೈನಿಂಗ್ ಬಿಟ್ಟಿದ್ದ. ಅದ್ರ ಒಂದು ಹದ್ದು ಏನ್ ಮಾಡ್ತಾ ಇದೆ, ಉನ್ನತಕ್ಕೆ ಹಾರ್ತಾ ಇದೆ, ಮೇಲೆ ಹಾರ್ಕೊಂಡು ಹೋಗ್ತಾ ಇದೆ. ಒಂದು ಹದ್ದು ಮಾತ್ರ ಸೋಂಬೇರಿ, ಒಂದೇ ಜಾಗದಲ್ಲಿ ಕೂತಿದೆ. ಹಾಲೆಲೂಯ. 2 ಹದ್ದುಗೂ ಬೇಕಾದ್ದೆಲ್ಲ ಕೊಟ್ಟ, ಊಟನೂ ಕೊಟ್ಟ, ಒಳ್ಳೆ ಟ್ರೈನಿಂಗ್ ಎಲ್ಲ ಕೊಟ್ಟ. ಒಂದು ಹದ್ದು ಮಾತ್ರ ಏನ್ ಮಾಡ್ತು, ಉನ್ನತಕ್ಕೆ ಹಾರ್ಕೊಂಡು ಹೋಗ್ತಾ ಇದೆ. ಇನ್ನೊಂದು ಹದ್ದು ಕೂತ್ಕೊಂಡಿದ್ದ ಜಾಗದಲ್ಲೇ ಕೂತು ಏನೋ ಸೋಂಬೇರಿ ತರ, ಎದ್ದು ಬರೋಕ್ಕೂ ಕಷ್ಟ, ಪ್ರಾರ್ಥನೆ ಮಾಡೋಕ್ಕೂ ಕಷ್ಟ. ಆ ತರ ಹದ್ದುಗೆ ಒಂದೇ ಜಾಗದಲ್ಲಿ ಕೂತ್ಕೊಂತು. ರಾಜನ್ಗೆ ಬೇಜಾರಾಗಿ ಕೋಪ ಬಂದ್ಬಿಡ್ತು. ರಾಜ ಒಂದು ಆಜ್ಞೆ ಉಳಿಸ್ತಾನೆ. ಏನಂತ, ಯಾರಾದ್ರೂ ಬಂದ್ಬಿಟ್ಟು ಈ ಹದ್ದುನ ಆರಿಸಿದ್ರೆ ಅವ್ರಿಗೆ ಒಳ್ಳೆ ಬಹುಮಾನ ಕೊಡ್ತೀನಿ ಅಂತ. ಹಾಲೆಲೂಯ. ಯಾರಾದ್ರೂ ಬಂದ್ಬಿಟ್ಟು ಒಂದು ಹದ್ದು ಕೂತ್ಕೊಂಡಿದೆಯಲ್ಲ, ಅದು ನೀವೇನಾದ್ರೂ ಆರಿಸಿದ್ರೆ ಅವ್ರಿಗೆ ಒಳ್ಳೆ ಒಂದು ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ರಿಗೂ ಖುಷಿ ಆಗೋಯ್ತು. ಯಾರೋ ಬಂದು ಏನೇನೋ ಮಾಡಿದ್ರು, ಕಡ್ಡಿ ತಗೊಂತಿದ್ರು, ಅದು ಆರಿಲ್ಲ. ಏನೇನೋ ಮಾಡಿದ್ರು ಕೂಡ ಏನು ಮಾಡಿಲ್ಲ, ಅದು ಆರ್ಕೊಂಡು ಹೋಗಿಲ್ಲ, ಒಂದೇ ಜಾಗದಲ್ಲಿ ಕೂತಿದೆ. ಈ ವಿಷಯ ಯಾರೋ ಒಂದು ರೈತನಿಗೆ ಗೊತ್ತಾಯ್ತು, ಬಡವ ರೈತ, ಅವನಿಗೆ ಗೊತ್ತಾಯ್ತು. ಅವನೇನ್ ಮಾಡ್ತಾನೆ, ಬರ್ತಾನೆ. ಬಂದ್ಬಿಟ್ಟು ಏನ್ ಮಾಡ್ತಾನೆ, ನಂಗೆ 10 ನಿಮಿಷ ಟೈಮ್ ಕೊಡ್ರಿ, ಅದು ನಾನು ಮೇಲೆ ಕಾರಿಸ್ತೀನಿ ಅಂತಾನೆ. ಹಾಲೆಲೂಯ. 10 ನಿಮಿಷ ಟೈಮ್ ಕೊಡ್ತಾರೆ ರಾಜ. ಹಂಗೂ ಕೆಲವೊಬ್ಬರು ನಗ್ತಾರಲ್ಲಿ, ನಮ್ ಕೇಳ ಆಗಿಲ್ಲ, ಇವನ್ ಬಂದು ಏನ್ ಮಾಡ್ತಾನೆ ಅಂತ. ಅವನ್ ಬಂದ 10 ನಿಮಿಷ ಟೈಮ್ ತಗೊಂಡ. ರಾಜ ಬಂದು ನೋಡ್ತಾನೆ, ಅದು ಉನ್ನತಕ್ಕೆ ಹಾರ್ತಾ ಇದೆ. ಹಾಲೆಲೂಯ. ಹಾಲೆಲೂಯ. ಅದು 10 ನಿಮಿಷ ಟೈಮ್ ತಗೊಂಡಿದ್ ರೈತ. 10 ನಿಮಿಷ ಟೈಮ್ ತಗೊಂಡು ಏನ್ ಮಾಡ್ದ, ಬಂದು ನೋಡ್ತಾನೆ ರಾಜ, ಆಕಾಶ ಉನ್ನತ, ಈ ಹದ್ದುಗಿನ ಇನ್ನೊಂದು ಹದ್ದುಗಿನ ಅದು ಉನ್ನತಕ್ಕೆ ಹಾರ್ತಾ ಇದೆ ಅಂತೆ. ಹಾಲೆಲೂಯ. ರಾಜನ್ಗೆ ತಲೆ ಕೆಟ್ಟೋಯ್ತಂತೆ. ಯಾರು ಏನೇನೆಲ್ಲ ಮಾಡಿದ್ರು, ಇವನ್ ಬರೀ ರೈತ, ಇವನ್ ಏನ್ ಮಾಡ್ದ ಬಂದ್ಬಿಟ್ಟು ಅಂತ ಕೇಳ್ಬೇಕಾದ್ರೆ ರೈತ ಅಂದಂತೆ, ಅಲ್ಲ ರಾಜ, ನೀನ್ ಅದಕ್ಕೆ ಕೊಡ್ಬೇಕಾಗಿರೋದನ್ನ ಎಲ್ಲ ಕೊಡ್ತಾ ಇದೀಯಾ, ಊಟನೂ ಟೈಮ್ ಕೊಡ್ತಾ ಇದೀಯಾ, ಮರದ ರೆಂಬೆ ಒಂದಿದೆ, ಅದಕ್ಕೇನು ನನ್ನ ಟೈಮ್ಗೆಲ್ಲ ಸಿಗ್ತಾ ಇದೆ, ನಾನು ಇನ್ನೆಂತ ಕಾರೋದು, ಇರೋ ಜಾಗದಲ್ಲೇ ನಾನು ಇರೋಣ.
ಅಂತ ಅದಕ್ಕೆ ಕೊಬ್ಬು ಬೆಳ್ದೋಗ್ಬಿಟ್ಟೈತೆ. ಅದಕ್ಕೆ ನಾನೇನು ಮಾಡಿದೆ, ಅದು ಯಾವಾಗಲೂ ಕೂತ್ಕೊಳ್ಳುತ್ತಲ್ಲ ಆ ರೆಂಬೆನ ಕಟ್ ಮಾಡಿಬಿಟ್ಟೆ. ಅದಕ್ಕೆ ಅದು ಉನ್ನತಕ್ಕೆ ಹಾರ್ಕೊಂಡು ಹೋಗ್ತಾ ಇದೆ. ಹಾಲೆಲೂಯ. ದೇವ್ರು ನಮ್ಗೆ ಹಂಗೆ ಮಾಡಬೇಕು. ಕಟ್ ಮಾಡೋ ಜಾಗದಲ್ಲಿ ದೇವ್ರು ನಮಗೆ ಕಟ್ ಮಾಡಿದ್ರೆ ನಾವು ಆರೋ ರೀತಿಲಿ ನಾವು ಆರ್ತೀವಿ. ಹಾಲೆಲೂಯ. ನಮಗೇನು ದೇವ್ರು ನಮಗೆಲ್ಲ ಕೊಟ್ಟಿದ್ದಾರೆ, ಏತಕ್ಕೂ ನಮಗೆ ಕಡಿಮೆ ಇಲ್ಲ. ಪ್ರತಿಯೊಂದು ದೇವ್ರು ನಮ್ಗೆ ಒದಗಿಸ್ಕೊಡ್ತಾ ಇದ್ದಾರೆ. ಅಪ್ಪ ನನ್ಗೆ ಇದು ಬೇಕು ಅಂದ್ರೆ ದೇವ್ರು ಪಟ್ಟ ಅಂತ ಒದಗಿಸ್ಕೊಡ್ತಾರೆ. ನಾವು ದೀಕ್ಷಾ ಸ್ಥಾನ ತಗೊಂಡು ರಕ್ಷಣೆ ಹೊಂದಿದ ತಕ್ಷಣ ದೇವ್ರು ನಮ್ಮ ಕಾವಲಿಗಾಗಿ 2 ದೂತರು ಕೊಟ್ರು ನಮ್ಗೆ. ಆ ಕಡೆ ಈ ಕಡೆ ದೂತರನ್ನ. ಅಪ್ಪ ನನಗೆ ಕಷ್ಟಪ್ಪ, ನನಗೆ ಸಾಲ ತಿರ್ಬೇಕಪ್ಪ ಅವರು, ಅಪ್ಪ ನಂಗೆ ರೋಗ ಇದನ್ನು ಬಿಡಿಸಪ್ಪ. ದೇವ್ರು ಎಲ್ಲವನ್ನೂ ಮಾಡಿದ್ರು ನಮಗೆ. ಬಟ್ ನಾವೇನು ಮಾಡ್ತಾ ಇದ್ದೇವೆ? ದೇವ್ರಿಗೆ ಏನು ಸಲ್ಲಿಸಿರೋ ಸೋಂಬೇರಿಗಳಾಗಿ ಇರೋವಂಥ ಜಾಗದಲ್ಲೇ ನಾವಿದ್ದೇವೆ. ಹಾಲೆಲೂಯ. ದೇವ್ರೇನು ಮಾಡಬೇಕು? ಕಟ್ ಮಾಡೋ ಜಾಗದಲ್ಲಿ ಕಟ್ ಮಾಡಿದ್ರೆ ಹೋಗೋ ಜಾಗಕ್ಕೆ ನೀವು ಹೋಗ್ತೀರಿ. ಹಾಲೆಲೂಯ. ನೀವೇ ಯೋಚನೆ ಮಾಡಿ ನೋಡಿ, ದೇವ್ರು ನಮಗೆಲ್ಲ ಏನೆಲ್ಲ ಕೊಡ್ತಾ ಇದ್ದಾರೆ. ನಾನು ಯಾವಾಗಲೂ ಹೇಳಿದೆ, ನಾವು ಯಾವ ರೀತಿ ಇದ್ದಂಥವ್ರು, ನಾವು ಯಾವ ರೀತಿಯಲ್ಲಿ ಈಗ ಹಾರ್ತಾ ಇದ್ದೇವೆ, ಎಷ್ಟು ಉನ್ನತಕ್ಕೆ ನಾವು ಹಾರ್ತಾ ಇದ್ದೇವೆ. ಒಂದಿನ ಬೇಡವಾಗಿದ್ದಂತ ನಾವು ಈಗ ಎಲ್ರಿಗೂ ಬೇಕು ಅನ್ನುವಂಥವ್ರಾಗಿದ್ದೇವೆ. ಒಂದಿನ ನಮ್ಮನ್ನು ಯಾರು ವಿಚಾರಿಸೋರು ಇರಲಿಲ್ಲ. ಏನಮ್ಮ ನೀನು ಊಟ ಮಾಡ್ದಾ, ಬಾ ನಮ್ಮ ಮನೆಗೆ ಅಂತ ಕೇಳೋರು ಇರಲಿಲ್ಲ. ಬಟ್ ಇವಾಗ ನೀನು ನಮ್ಮ ಮನೆಗೆ ಬರಲೇಬೇಕು, ನೀನು ನಮಗೆ ಬೇಕೇ ಬೇಕು, ಪ್ರತಿಯೊಂದಕ್ಕೂ ಫೋನ್ ಮಾಡ್ತಾರೆ. ಒಂದಿನ ನೀನು ಏನು ಮಾಡ್ಕೊಳ್ತಿದ್ಯಾ ನಿನ್ನ ಜೀವಿತ ಅಂತ ನಮ್ಮನ್ನು ಕೇಳೋರು ಇರಲಿಲ್ಲ. ಬಟ್ ಈಗ ದೇವ್ರು ನಿನ್ಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಹಾಲೆಲೂಯ. ವಾರ ಕೂಡ ವಾಕ್ಯವನ್ನು ಕೊಡ್ತಾರೆ ನೋಡಿ. 2 ಕೊಡುವಂಥ ಒಂದೇ ವಾಕ್ಯ ದೇವ್ರು ಕೊಡ್ತಾ ಇದ್ದಾರೆ ಎಲ್ರಿಗೂ. ಪಾಸ್ಟ್ ಏನಾದರೂ ಒಬ್ರಿಗೊಂಥರ ವಾಕ್ಯ, ಇನ್ನೊಬ್ರಿಗೊಂಥರ ವಾಕ್ಯ ಕೊಡ್ತಾರಾ? ಎಲ್ರಿಗೂ ಒಂದೇ ವಾಕ್ಯ. ಕೆಲವೊಬ್ರು ಮಾತ್ರ ಆರ್ತಾ ಇದ್ದಾರೆ. ಕೆಲವೊಬ್ರೇನು ನನಗೆಲ್ಲ ಇದೆ, ನನಗೆಲ್ಲ ಇದೆ, ನಾನು ಏಂತಕ್ಕೆ ದೇವ್ರನ್ನ ಆರಾಧನೆ ಮಾಡ್ಬೇಕು, ನಾನು ಏಂತಕ್ಕೆ ದೇವ್ರನ್ನ ಪರಿಶುದ್ಧಳಾಗಿ ಜೀವಿಸ್ಬೇಕು, ದೇವ್ರು ನನಗೆ ಎಲ್ಲವನ್ನು ಕೊಟ್ಟಿದ್ದಾರಲ್ಲ, ನನಗೆ ಸಾಕು ಇಷ್ಟೇ ಅಂತ. ಹಾಲೆಲೂಯ. ದೇವ್ರು ಇವತ್ತೇನು ಮಾಡಬೇಕು ಅಂತ, ಕಟ್ ಮಾಡುವಂಥ ಜಾಗದಲ್ಲಿ ಕಟ್ ಮಾಡಿದ್ರೇ ನಾವು ದೇವ್ರು ಕೊಡುವಂಥದ್ದು ನಾವು ಕೊಡಬೇಕಾಗಿದೆ. ಹಾಲೆಲೂಯ. ಹಾಲೆಲೂಯ. ನಿಮ್ಮನ್ನು ನೀವು ಯೋಚನೆ ಮಾಡ್ಕೊಂಡು, ನಾನು ದೇವ್ರಿಗಾಗಿ ಏನು ಕೊಡ್ತಾ ಇದ್ದೇನೆ? ದೇವ್ರು ಹೇಳೋದು ಅಷ್ಟೇ, ಹೃದಯವು ನನಗೆ ಕೊಟ್ಟು ಪರಿಶುದ್ಧಳಾಗಿ ಜೀವಿಸು. ದೇವ್ರನ್ನೇನಾದರೂ ಕೇಳ್ತಾರಾ? ಇಲ್ಲ ನನಗೆ ಬಂಗಾರದ ಇಲಿ ಮಾಡಿಸ್ಕೊಡು ಅಂತ ಕೇಳ್ತಾರಾ? ನನಗೆ ಬಂಗಾರದ ಬಟ್ಟೆ ಬೇಕು ಅಂತ ಕೇಳ್ತಾರಾ? ಇಲ್ಲ ನನಗೆ ಅಷ್ಟು ಒಡವೆ ಬೇಕು, ಇಷ್ಟು ಒಡವೆ ಬೇಕಂತ ಏನಾದರೂ ದೇವ್ರು ಕೇಳ್ತಾರಾ? ನನಗೊಂದು ಕುರಿ ಬಲಿ ಕೊಡು, ನನಗೊಂದು ಮೇಕೆ ಬಲಿ ಕೊಡು, ಹಳೆ ಒಡಂಬಡಿಕೆ ಕಾಲದ ಥರ ಸಭೆಗೆ ಬರುವಾಗ ನೀವು ಪಾರಿವಾಳ ಕುರಿಗಳನ್ನ ಕಾಣಿಕೆ ತಗೊಬರ್ಬೇಕು, ಆ ಥರ ಏನಾದರೂ ದೇವ್ರು ಹೇಳಿದಾರಾ? ದೇವ್ರು ಹೇಳಿರೋದು ಒಂದೇ, ನಿನ್ನ ಹೃದಯವನ್ನು ನನಗೆ ಕೊಡು. ಹಾಲೆಲೂಯ. ಅಷ್ಟೇ ನಾನು ದೇವ್ರು ಕೇಳೋದು. ಹೃದಯದ ನನ್ನ ವಾಸಿಸಕ್ಕೆ ಸ್ವಲ್ಪ ಸ್ಥಳ ಕೊಡು ಸಾಕು, ನಾನು ಬಂದು ಅಲ್ಲಿ ಕೂತ್ಕೊಳ್ತೇನೆ. ನಾವೇನು ಮಾಡ್ತಾ ಇದ್ದೇವೆ? ಬೇಡದಿರೋರಿಗೆಲ್ಲ ಹೃದಯದಲ್ಲಿ ಜಾಗ ಕೊಟ್ಬಿಟ್ಟಿದ್ದೇವೆ. ಹಾಲೆಲೂಯ. ಲೋಕದ ಕಾರ್ಯಗಳಿಗೆ ಹೃದಯದಲ್ಲಿ ಜಾಗ ಕೊಟ್ಟಿದ್ದೇವೆ. ದೇವ್ರಿಗೆ ಅಂತ ಸಿಂಹಾಸನ ಹಾಕ್ಸ್ಬಿಟ್ಟು ಹೃದಯದಲ್ಲಿ ಬೇರೆ ಹುಡುಗಿನ ಕೂರಿಸ್ಬಿಟ್ಟಿದ್ದೇವೆ, ಬೇರೆಯವನ್ನ ಕೂರಿಸ್ಬಿಟ್ಟಿದ್ದೇವೆ. ಹಾಲೆಲೂಯ. ಹಾಲೆಲೂಯ. ದೇವರಿಗೆ ಸಲ್ಲಿಸೋದನ್ನ ದೇವರಿಗೆ ಸಲ್ಲಿಸ್ರಿ. ಆತ ನೋಡ್ತಾನೆ, ಕೊಟ್ಟು ಕೂಡ ನೋಡ್ತಾನೆ, ತಗೊಂಡು ಕೂಡ ನೋಡ್ತಾನೆ. ಕೆಲವೊಬ್ರು ಮನೆಗಳಲ್ಲಿ ಪ್ರಾರ್ಥನೆ ಮಾಡಿದ್ರೆ ಇಷ್ಟ ಆಗಲ್ಲ. ದೇವ್ರ ಮಕ್ಕಳೇ, ದೇವ್ರನ್ನ ನಂಬ್ಕೊಂಡಿರೋರೆ, ದೇವ್ರನ್ನ ನಂಬ್ಕೊಂಡು ದೀಕ್ಷಿತ ನಮ್ಮ ಸಭೆಲಿರೋರು. ಕೆಲವೊಬ್ರು ಮನೆಗಳಲ್ಲಿ ಗಂಡ ಪ್ರಾರ್ಥನೆ ಮಾಡಿದ್ರೆ ಹೆಂಡತಿಗೆ ಇಷ್ಟ ಆಗಲ್ಲ, ಹೆಂಡತಿಗೆ ಪ್ರಾರ್ಥನೆ ಮಾಡಿದ್ರೆ ಗಂಡನಿಗೆ ಇಷ್ಟ ಆಗಲ್ಲ. ಪ್ರಾರ್ಥನೆ ಇಲ್ಲ ಅಂತಂದ್ರೆ ನೀನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹಾಲೆಲೂಯ. ಆತನ ಇಲ್ಲಿವರೆಗೂ ಕೊಂಡ್ಕೊಂಡು ಬರ್ದಿಲ್ಲ ಅಂದ್ರೆ ಇಲ್ಲಿ ಬಂದು ಕೂತ್ಕೊಳ್ಳೋಕೆ ನೀನು ಸಾಧ್ಯ ಆಗ್ತಾ ಇರಲಿಲ್ಲ. ಅವತ್ತೇ ದೇವ್ರು ನನ್ನ ಕೈ ಬಿಟ್ಬಿಟ್ಟಿದ್ದೆ, ಇಲ್ಲಿವರೆಗೂ ನೀನು ಬರೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹಾಲೆಲೂಯ. ಆ ದೇವ್ರು ಕೊಡಬೇಕಾದದನ್ನ ದೇವ್ರಿಗೆ ಕೊಟ್ಟು. ಹಾಲೆಲೂಯ. ಕೊಡ್ತೀರಾ? ದೇವ್ರು ಕೊಡಬೇಕಾದದನ್ನ ದೇವ್ರು ಕೇಳಿದ ಹೃದಯವನ್ನು ನನಗೆ ಕೊಡು, ಪರಿಶುದ್ಧಳಾಗಿ ಜೀವಿಸು, ವಾಕ್ಯದ ಪ್ರಕಾರ ನಡಿ. ಅಷ್ಟೇ ದೇವ್ರು ಕೇಳೋದು. ನನ್ನ ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡಿ. ದೇವ್ರು ಬೇರೆ ಏನು ಕೇಳಲ್ಲ ನಿಮ್ಮನ್ನ, ಅಷ್ಟೇ. ಆತನ ಇಷ್ಟ ಬರೋ ರೀತಿಯಲ್ಲಿ ನಾವು ಜೀವಿಸ್ಬಿಡ್ಬೇಕು. ಈಗ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ಕೊಂಡಿದ್ರೆ ನಮ್ಮ ಮಕ್ಕಳ ಮೇಲೆ ನಮಗೆ ಎಷ್ಟು ಆಸೆ ಬರುತ್ತೆ, ಹೌದಲ್ಲ? ಹೌದ್ ತಾನೆ? ನಮ್ಮ ಮಕ್ಕಳನ್ನ ನಾವು ನಮ್ಮ ಮಾತು ಕೇಳ್ಕೊಂಡು ನಮ್ಮ ಮಕ್ಕಳು ಹೋಗ್ತಾರೆ, ನಮ್ಗೆ ಎಷ್ಟು ಆಸೆ ಮಕ್ಕಳ ಮೇಲೆ. ನನ್ನ ಮಗ ನನ್ನ ಮಾತು ಕೇಳ್ತಾನಪ್ಪ, ನನ್ನ ಮಾತು ಬಿಟ್ಟು ಇಲ್ಲ ಅಂತ ಅನ್ನಲ್ಲ, ನನ್ನ ಮುದ್ದಿನ ಮಗ ನನ್ನ ಮಾತು ಕೇಳ್ತಾನೆ. ಅದೇ ಒಬ್ಬ ಹುಡುಗ ಮಾತು ಕೇಳಿಲ್ಲ ಅಂದ್ರೆ ನನ್ನ ಮಗನ ಯಾಕಾದ್ರೂ ನಾನು ಹೊಟ್ಟೆಲಿ ಹುಟ್ಬಿಟ್ನೋ ಅಂತೀವ ಇಲ್ವಾ? ಯಾಕಾದ್ರೆ ನನ್ನ ಮಗ ಹೊಟ್ಟೆ ಆವತ್ತೇ ಹುಟ್ಬೇಕಾದ್ರೆ ಸತ್ತೋಗ್ಬಿಡ್ಬೇಕಾಗಿದ್ದು, ಯಾಕಾದ್ರೂ ಹುಟ್ಟಿದ್ದು ಅಂತೀವಿ. ಅರೆ ಯೇಸು ಸ್ವಾಮಿ ನಿಮ್ಗೆ ಹೇಳ್ತಾನೆ, ನನ್ನ ಮಾತಿನ ಪ್ರಕಾರ ನಡಿ ಅಷ್ಟೇ. ನನ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀನು ನಡ್ಕೋ. ನೀನು ಬೇಕಾದಿಲ್ಲ ನಾನು ಕೊಡ್ತೀನಿ, ನಿಂಗೆ ಏನೇನು ಬೇಕು ನಿನ್ನ ಕೇಳೋಕ್ಕಿಂತ ಮುಂಚೆ ನಾನು ನಿನ್ಗೆ ಕೊಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಹಾಲೆಲೂಯ. ಹಾಲೆಲೂಯ. ಕೆಲವೊಬ್ರು ನಿದ್ದೆಲಿ ಹೋಗ್ತಾ ಇದ್ದಾರೆ. ಹಾಲೆಲೂಯ. ನಿದ್ದೆ ಮಾಡೋರು. ಹಾಲೆಲೂಯ. ದೇವರಿಗೆ ಕೊಡಬೇಕಾದದನ್ನ ನಾವೇನು ಮಾಡಬೇಕು? ದೇವರಿಗೆ ಕೊಡಬೇಕು. ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು, ಹೆಚ್ಚಾಗಿ ಆತ್ಮಿಕ ಜೀವಿತ ಪರಿಶುದ್ಧಳಾಗಿ ಜೀವಿಸ್ಬೇಕು. ನಮ್ಮ ಕೈಯಲ್ಲಿ ಆಗಲ್ಲ, ಆದ್ರೂ ಕೂಡ ದೇವ್ರ ಹತ್ರ ಕೇಳಬೇಕು. ಕೆಲವೊಬ್ರು ಬಾಯಿಗಳು ನೋಡಿದ್ದೀರಾ, ಅವ್ರು ಮಾತಾಡಿದ್ರೆ ಮುತ್ತು ಉದ್ರೋಗುತ್ತೇನೋ ಅಂತ ಮಾತಾಡ್ತಾರೆ. ಬಟ್ ನೀವು ಮನೆ ಹತ್ರ ನೋಡ್ಬೇಕು,
ಅವ್ರು ಮಾತಾಡ್ತಾ ಇದ್ರೆ ಬರೀ ಮುತ್ತಲ್ಲ, ಎಲ್ಲ ಉದುರ್ತಾ ಇರುತ್ತೆ ಕೆಳಗಡೆ. ಅಷ್ಟು ಹೀನವಾಗಿ ಮಾತಾಡ್ತಾರೆ ದೇವ್ರ ಮಕ್ಕಳಾಗಿ, ಅಷ್ಟು ಕೇವಲವಾಗಿ ಮಾತಾಡ್ತಾರೆ ದೇವ್ರ ಮಕ್ಕಳಾಗಿ. ಹಲ್ಲೆಲೂಯಾ. ಬಾಯಿ ತೆಗೆದ್ರೆ ಸುಳ್ಳು ಸುಳ್ಳು. ಫಾಸ್ಟ್ ಹೇಳ್ದಂಗೆ ಫುಲ್ಲು ಕುಯ್ದುಬಿಟ್ಟು ಚರ್ಮ ತೆಗೆದು ನೋಡ್ತಾ ಇದ್ರು ಕೂಡ ಒಂದೊಂದಳು ಸುಳ್ಳು 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 ಸುಳ್ಳು. ಮತ್ತೆ ಯಾವ ರೀತಿ ನೀನು ನಿಂತ್ಕೊಂಡು ದೇವ್ರನ್ನ ಆರಾಧನೆ ಮಾಡ್ತೀಯ ಸಭೆಯಲ್ಲಿ? ಯಾವ ರೀತಿ ಕೈ ಎತ್ತಿ ದೇವ್ರನ್ನ ನೀನು ಸ್ತುತಿಸ್ತೀಯಾ? ಇನ್ ಯಾವ ರೀತಿ ನಮ್ದೇ ದೇವ್ರು ನನ್ಗೆ ಸಹಾಯ ಮಾಡ್ತಾರೆ ಅಂತ ಮತ್ತೆ ಹೇಳೋದು, ದೇವ್ರು ನನಗೆ ಸಹಾಯಕನಾಗಿದ್ದಾನೆ. ದೇವ್ರಿಗೆ ಪಾಪ ಅಂದ್ರೆ ಇಷ್ಟ ಇಲ್ಲ, ಪಾಪಿಗಳಿಂದ ದೇವ್ರಿಗೆ ತುಂಬಾ ಇಷ್ಟ. ಅದನ್ನೆಲ್ಲ ತಪ್ಪಾಗಿ ತಿಳ್ಕೊಂಡಿರೋದು. ನನ್ನ ದೇವ್ರಿಗೆ ಪಾಪಿಗಳಿದ್ರೆ ತುಂಬಾ ಇಷ್ಟ, ನಾನು ಯಾವಾಗ್ಲೂ ಪಾಪಿಯಾಗೇ ಇರ್ತೀನಿ, ನನ್ನ ದೇವ್ರು ನನ್ನ ಪಾಪಿ ಎಲ್ಲ ನಾನು ತುಂಬಾ ಇಷ್ಟಪಡ್ತಾನೆ ಅಂತ. ಹಲ್ಲೆಲೂಯಾ. ಅವ್ರುಗಳಿರೋ ದೇವ್ರು ಲೋಕದಲ್ಲಿರುವಂಥವ್ರಿಗೆ, ನೀನು ಪಾಪಿಯಾಗಿ ಮನ ತಿರುಗಿ ದೇವ್ರನ್ನ ನಂಬಿ ನೀನು ಜೀವಿಸಿದ್ಯಾ, ಮತ್ತೆ ನೀನು ಪಾಪ ಮಾಡೋದಕ್ಕಾಗಿ ಹೋಗ್ಬೇಡ. ಹಲ್ಲೆಲೂಯಾ. ದೇವರಿಗೆ ಇಷ್ಟ ಬರುವ ಹಾಗೆ ನೀನು ಜೀವಿಸು. ನಾನು ಜೀವಿಸಕ್ಕೆ ತಯಾರಿದ್ದೀನಿ ಅನ್ನೋರು, ಹಲ್ಲೆಲೂಯಾ, ನೀನು ಹೃದಯದಲ್ಲಿ ದೇವ್ರಿಗೆ ನೀನು ಸ್ಥಳ ಕೊಡು. ಬೇರೆಯವ್ರಿಗೆಲ್ಲ ಹೃದಯ ಕೊಟ್ಬಿಟ್ಟಿದ್ಯಾ. ಕೆಲವೊಬ್ರು ಹೃದಯನ ಕಿತ್ತಿ ಹುಡುಗಿ ಕೊಟ್ಬಿಟ್ಟಿರ್ತಾರೆ. ಏನು ಮಾಡಿರ್ತಾರೆ? ಈ ಹೃದಯ ನಿನಗಾಗಿ, ಅದು ಹಾಡೆಲ್ಲ ಇದೆಯಲ್ಲ, ಯಾವಲ್ಲಿ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಅಂತ. ಆ ಹೃದಯನ ಕಿತ್ಬಿಟ್ಟು ಏನು ಮಾಡ್ಬಿಟ್ಟಿರ್ತಾರೆ? ಹುಡುಗಿ ಕೊಟ್ಬಿಟ್ಟಿರ್ತಾರೆ. ಹುಡುಗಿರೇನು ಕಮ್ಮಿ ಇಲ್ಲ, ಹೃದಯನ ಕಿತ್ಬಿಟ್ಟು ಏನು ಮಾಡ್ಬಿಟ್ಟಿರ್ತಾರೆ? ಹುಡುಗರು ಕೊಟ್ಬಿಟ್ಟಿರ್ತಾರೆ. ಬ್ರದರ್ಸ್ ಎಲ್ಲ ನಗ್ತವ್ರೆ, ಫಾಸ್ಟಮ್ಮ ನಾನು ಕೂಡ ನನ್ನ ಹೃದಯಕ್ಕೆ ನಾನು ಹೆಂಡತಿ ಕೊಟ್ಟಿದ್ದೀನಿ ಅಂತ. ಬ್ರದರ್ಸ್ ಕೆಲವರು ನಗ್ತಾ ಇದ್ದಾರೆ, ಫಾಸ್ಟಮ್ಮ ನನ್ನ ಹೃದಯಕ್ಕಿತ್ತು ನಾನು ಹೆಂಡತಿ ಕೊಟ್ಟಿದ್ದೀನಿ ಅಂತ. ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ಯಾವಾಗಲೂ ದೇವರಿಗೆ ಸ್ಥಳವನ್ನು ಕೊಡಬೇಕು. ಹಲ್ಲೆಲೂಯಾ. ಎಲ್ಲ ಈ ಕಡೆ ನೋಡಿ, ಬರೋರು ಬರ್ತಾರೆ, ಈ ಕಡೆ ನೋಡಿ. ನಮ್ಮ ಹೃದಯದಲ್ಲಿ ಯಾವಾಗಲೂ ಯಾರಿಗೆ ಸ್ಥಳ ಕೊಡ್ಬೇಕು ನಾವು? ದೇವರಿಗೆ ಸ್ಥಳ. ನೀವು ಯೋಚನೆ ಮಾಡಿ, ನಿಮ್ಮ ಹೃದಯದಲ್ಲಿ ಯಾರಿದ್ದಾರೆ? ಯೋಚನೆ ಮಾಡ್ಕೊಳ್ಳೋ ಒಂದು ನಿಮಿಷ. ನಿಮ್ಮ ಹೃದಯದಲ್ಲಿ ಯಾರಿದ್ದಾರೆ? ಬಾಯಲ್ಲಿ ಏಸು ಅಂತ ಹೇಳ್ಬಾರ್ದು, ಹೃದಯ ನೀವು ಬಗ್ದು ನೋಡ್ಬೇಕು. ನನ್ನ ಹೃದಯದಲ್ಲಿ ಯಾರಿದ್ದಾರೆ? ಬಾಯಿಲ್ ಬಂದ್ಬಿಡುತ್ತೆ ಏಸು ಅಂತ, ಬಾಯಿಲ್ ಬಂದ್ಬಿಡುತ್ತೆ ನಾನು ಪರಿಶುದ್ಧಳು ಅಂತ, ಬಾಯಿಲ್ ಬಂದ್ಬಿಡುತ್ತೆ ನಾನು ಪರಿಶುದ್ಧ, ನಾನು ನೀತಿವಂತನು ಅಂತ. ಬಟ್ ಹೃದಯದಲ್ಲಿಂದ ನೀನು ಹೇಳ್ಬೇಕು, ನನ್ನೊಳಗಡೆ ಯಾರಿದ್ದಾರೆ. ನನ್ನ ನಡತೆಯಲ್ಲಿ ಗೊತ್ತಾಗುತ್ತೆ ನೀನೊಳಗಡೆ ಯಾರಿದ್ದಾರೆ ಅಂತ, ನಮ್ಮ ಮಾತಿನಲ್ಲಿ ಗೊತ್ತಾಗುತ್ತೆ ನೀನೊಳಗಡೆ ಯಾರಿದ್ದಾರೆ ಅಂತ. ದೇವ್ರ ವಾಕ್ಯ ಹೇಳುತ್ತೆ, ನಿನ್ನ ನೋಡುವವರು ನನ್ನನ್ನು ನೋಡುವವರಾಗಿದ್ದಾರೆ. ನಾನು ಹೇಳ್ತೀನಿ, ನಿಮ್ಮ ನೋಡುವವರು ಸೈತ ನೋಡುವವರು ಆಗಿರ್ತಾರೆ. ಹಂಗಾಗೋಯ್ತು ಈಗ ವಿಶ್ವಾಸಿಗಳ ಕತೆ, ದೇವ್ರ ಮಕ್ಳ ಕತೆ. ನಮ್ಮ ನೋಡುವವರು ಯಾರು ನೋಡಿದಾರ ಆಗಿರ್ತಾರೆ? ಸೈತಾನನ್ನು ನೋಡುವವರಾಗಿರ್ತಾರೆ. ಯಾಕಂದ್ರೆ ಬರುವಂಥದ್ದು ಬಾಯಿಲ್ ಬರೀ ವಲಸೆ, ಬರುವಂಥದ್ದು ಬಾಯಿಲ್ ಬರೀ ಕೆಟ್ಟ ಮಾತುಗಳೇ, ಬರುವಂಥದ್ದು ಬಾಯಿಲ್ ಬರೀ ಸುಳ್ಳು, ಎಲ್ಲ ಅದೇ ನಿಂದನೆ ಅವಮಾನ, ಇದೇ ಇಂಥ ಮಾತುಗಳೇ ನಮ್ಮ ಬಾಯಿಲ್ ಬರುವಂಥದ್ದು. ಮತ್ತೆ ಹೇಳುವುದು, ನಾನು ಯೇಸು ಕ್ರಿಸ್ತನು ನನ್ನಲ್ಲಿಯೂ ನಾನು ಯೇಸು ಕ್ರಿಸ್ತನಲ್ಲಿಯೂ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಸಮಯ ಇಲ್ಲ. ದೇವ್ರು ಬರೋ ದಿನ ತುಂಬಾ ತುಂಬಾ ಹತ್ರ ಆಗ್ಬಿಟ್ಟೈತೆ. ನಾವಿನ್ನೂ ಪಾಪದಲ್ಲೇ ಇರ್ಬೇಕಾ? ನಾವಿನ್ನೂ ಪಾಪದಲ್ಲೇ ಇದ್ಕೊಂಡಿರ್ಬೇಕಾ? ದೇವ್ರು ಬರೋದ್ರಿಂದ ನಾವು ಎತ್ತಲ್ಪಟ್ಟಿಲ್ಲ ಅಂದರೆ ತುಂಬ ಕಷ್ಟ. ಹಲ್ಲೆಲೂಯಾ. ಹೃದಯದಲ್ಲಿ ನೀನು ಯಾರಿಗೆ ಸ್ಥಳ ಕೊಡಬೇಕು? ಯೇಸು ಸ್ವಾಮಿಗೆ ಸ್ಥಳ ಕೊಡಬೇಕು. ಕೊಡುವುದಕ್ಕೆ ಸಿದ್ಧರಾಗಿದೆಯಾ? ಇಷ್ಟು ದಿನ ನೀನು ಬೇರೆಯವ್ರು ಕೊಟ್ಟಿದ್ಯೋ, ಯಾರು ಕೊಟ್ಟಿದ್ಯೋ ಗೊತ್ತಿಲ್ಲ. ಲವರ್ ಕೊಟ್ಟಿದ್ಯೋ, ಹೆಂಡತಿ ಕೊಟ್ಟಿದ್ಯೋ, ಗಂಡನ ಕೊಟ್ಟಿದ್ಯೋ, ಇಲ್ಲಾಂದರೆ ಆಟನ ತೆಗೆದ್ಬಿಟ್ಟು ಬೇರೆ ಯಾರಿಗೋ ಕೊಟ್ಬಿಟ್ಟಿದ್ಯೋ, ನನಗೆ ಗೊತ್ತಿಲ್ಲ. ಬಟ್ ಇವತ್ತು ನಿನ್ನ ಹೃದಯವನ್ನು ದೇವ್ರಿಗೆ ಕೊಡಬೇಕು. ಆಮೇಲೆ ಬರ್ತಾ ಇಲ್ಲ. ಸುಮ್ಮನಿರಿ ಪಾಸ್ಟಮ್ಮ, ಇರೋದೊಂದು ಹೃದಯ, ದೇವ್ರು ಕೊಟ್ಬಿಟ್ರೆ ನಾನೇನು ಮಾಡಲಿ? ಅದು ಸ್ಟಾಪ್ ಆಗಿಬಿಟ್ರೆ ನೀನು ಇರುವೇ ಇಲ್ಲ. ಹಲ್ಲೆಲೂಯಾ. ಇರೋ ಒಂದು ಹೃದಯನ ಯೇಸು ಸ್ವಾಮಿಗೆ ಕೊಟ್ಟು ನೋಡಿ. ನಲ್ಲಿ ಇರುವುದು ಯೇಸು ಸ್ವಾಮಿಗೆ ಕೊಡು. ಹೃದಯದಲ್ಲಿ ಜಾಗವನ್ನು ಯೇಸು ಸ್ವಾಮಿಗೆ ಕೊಟ್ಟು ನೋಡ್ರಿ. ಆತನ ಹೃದಯ ಕೊಟ್ಟು ನೋಡಿ, ನಿನ್ನ ಜೀವಿತಾನೇ ಆತನ ಮಾರ್ಪಡಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ತಯಾರಿದ್ದೀರಾ? ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಹೃದಯದಲ್ಲಿ ನೀನು ಯಾರಿಗೆ ಸ್ಥಳವನ್ನು ಕೊಟ್ಟಿದ್ಯಾ? ಹೃದಯದಲ್ಲಿ ನೀನೇ ಪ್ರಶ್ನೆ ಮಾಡ್ಕೊಂಡು, ಹೃದಯದಲ್ಲಿ ನೀನು ಯಾರಿಗೆ ಸ್ಥಳವನ್ನು ಕೊಟ್ಟಿದ್ಯಾ? ದೇವರ ಹತ್ರ ಕೇಳು, ಅಪ್ಪ ನಾನು ಹೃದಯದಲ್ಲಿ, ಅಪ್ಪ ನಾನು ಯಾರಿಗೂ ಸ್ಥಳ ಕೊಟ್ಟಿದ್ದೇನೆ ಸ್ವಾಮಿ. ಅಪ್ಪ ನನ್ನ ಹೃದಯದಲ್ಲಿ, ಅಪ್ಪ ನಾನು ಅವ್ರಿಗೆ ಸ್ಥಳ, ಇವ್ರಿಗೆ ಜಾಗವನ್ನು ಕೊಟ್ಟಿದ್ದೇನಪ್ಪ. ನನ್ನ ನೀನೇ ಪ್ರಶ್ನೆ ಮಾಡ್ಕೋ, ದೇವ್ರ ಮುಂದೆ ಹೇಳು, ಅಪ್ಪ ನನಗೆ ಕ್ಷಮಿಸು ದೇವರೇ. ಹೃದಯದಲ್ಲಿ ಕರ್ತನೆ, ಅಪ್ಪ ನಿನಗೆ ಕರ್ತನೆ ನನ್ನ ಸ್ಥಳವನ್ನು ನಾನು ಕೊಟ್ಟಿಲ್ಲಪ್ಪ, ನನಗೆ ಕ್ಷಮಿಸು ಸ್ವಾಮಿ. ಇವತ್ತು ನನ್ನ ಹೃದಯದಲ್ಲಿ ನಿನಗೆ ಜಾಗವನ್ನು ಕೊಡ್ತೇನಪ್ಪ, ಇವತ್ತು ನನ್ನ ಹೃದಯದಲ್ಲಿ ನಿನಗೆ ಸ್ಥಳವನ್ನು ಕೊಡ್ತೇನಪ್ಪ. ಎಸೆಯ ನನ್ನ ಕಾರ್ಯ ಮಾಡು ಸ್ವಾಮಿ. ಅಪ್ಪ ಹೃದಯದಲ್ಲಿ ನೀರಿರುವುದಕ್ಕೆ ಕರ್ತರೆ, ಅಪ್ಪ ನನ್ನ ಸ್ಥಳವನ್ನು ಕೊಡ್ತೇನಪ್ಪ, ನನ್ನ ಪಾಪಗಳನ್ನ ಮನ್ನಿಸಿ ಶುದ್ಧಿ ಮಾಡಿರಿ ಎಂಬುದಾಗಿ ಹೇಳಿ ಪ್ರಾರ್ಥಿಸ್ತಾ ಇದ್ದಾನಪ್ಪ. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ ನನ್ನ ಹೃದಯದಲ್ಲಿ ಬಂದಿದ್ದಾರೆ ಎಂಬುವರು ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೇಲೂಯಾ. ಈ ಸಮಯದಲ್ಲಿ ಎಲ್ಲ ಚಿಕ್ಕ ಮಕ್ಕಳು ಎದ್ದು ನಿಂತ್ಕೊಂಡು ದೇವರ ವಾಕ್ಯವನ್ನು ಹಂಚುವುದಕ್ಕಾಗಿ ಎಲ್ಲ ಚಿಕ್ಕ ಮಕ್ಕಳು ಬೇಗ ಪಟ್ಟಂತ